ಒಂದು ತಾಂತ್ರಿಕ ವರದಿ ಕೇಳ್ತಾ ಇದ್ದಾರೋ ಇಲ್ಲ ಅಲ್ಲಿಯ ಸಾಧಕ ಬಾಧಕಗಳ ಬಗ್ಗೆ ವರದಿ ನೀಡಿ ಅಂತ ಹೇಳಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೋ ನನಗೆ ಅದರ ಮಾಹಿತಿಗಳು ಇಲ್ಲ. ಆದರೂ ಸಹ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ರಾಜ್ಯದ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅವರ ಒಂದು ನೇತೃತ್ವದಲ್ಲಿ ರಾಜ್ಯದ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ರಂಗನಾಥ್ ಅವರು, ಮತ್ತೊಬ್ಬ ನಿವೃತ್ತ ಹಿರಿಯ ಅಧಿಕಾರಿ ಉಮಾಶಂಕರ್ ಅಂತಕ್ಕಂಥವರು, ಮತ್ತೊಬ್ಬರು ಪ್ರಸನ್ನ ಕುಮಾರ್, ಈ 4 ಜನರ ಗಣ್ಯರ ನೇತೃತ್ವದಲ್ಲಿ ಒಂದು ಸಮಿತಿ ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ಕೊಡಲಿಕ್ಕೆ ಈಗ ರಚನೆ ಮಾಡಿರ್ತಕ್ಕಂಥದ್ದೇನಿದೆ. ಬಹುಶಃ ನಾನು ಹಿಂದಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಹಿಂದಿನ ಅವಧಿಯಲ್ಲಿ 2013-18 ಆ ಸಂದರ್ಭದಲ್ಲಿ ಇವರು ಸಹ ಮಂತ್ರಿಗಳಿದ್ದರು. ಬೆಂಗಳೂರು ದಕ್ಷಿಣ ಅಂತ ಈಗೇನು ಘೋಷಣೆ ಮಾಡಿದ್ದಾರೆ ಜಿಲ್ಲೆ ಅಂತ, ಆಗಿನ ರಾಮನಗರ ಜಿಲ್ಲೆ ಅವರು ಉಸ್ತುವಾರಿ ಸಚಿವರು ಇದ್ದರು. ಇವತ್ತು ಆ ನಿವೃತ್ತ ನ್ಯಾಯಾಧೀಶರನ್ನ ಏನು ನೇಮಕ ಮಾಡಿದ್ದಾರೆ ವರದಿ ಕೊಡಲಿಕ್ಕೆ, ಅವರೇ ಬಹುಶಃ ಅವತ್ತಿನ ರಾಜ್ಯ ಸರ್ಕಾರದ ಒಂದು ತೀರ್ಮಾನ. ಈ ಒಂದು ಬಿಡದಿಯ ಹತ್ತಿರ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಆಸುಪಾಸು ಸಮೀಪದಲ್ಲೇ ಇದ್ದಂಥ ಇದರ ಹೊಸೂರು ಗ್ರಾಮಕ್ಕೂ ಆ ಒಂದು ಈಗಲ್ ಟೌನ್ ಅಂತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಾಗಿದೆ ಅಲ್ಲಿಯವರೆಗೂ ಆ ಗಾಲ್ಫ್ ಕ್ಲಬ್ನ ವ್ಯಾಪ್ತಿ ಇದೆ. ಯಾವೊಂದು ಈಗಿನ ಟೌನ್ಶಿಪ್ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದರ ವ್ಯಾಪ್ತಿನಲ್ಲೇ ಇದೇನು ಬರ್ತಾ ಇತ್ತಾಗ ಸಮೀಪದಲ್ಲೇ ಇರ್ತಕ್ಕಂಥದ್ದು. ಆಗಿನ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದ ಸಚಿವ ಸಂಪುಟದಲ್ಲಿ 70 ಎಕರೆ ಖರಾಬ್ ಭೂಮಿ ಅದು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಇದೆ ಅಂತೇಳಿ ಆ 70 ಎಕರೆ ಖರಾಬು ಭೂಮಿಯನ್ನು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದು ಒಂದು ರಾಜಕಾರಣ ನಡೀತು. ನಂತರ ಅಲ್ಲಿ ನಡೆದಂಥ ಕೆಲವು ಘಟನೆಗಳಿಂದ ಈಗಿನ ಮುಖ್ಯಮಂತ್ರಿಗಳೇ ಭಾಳ ವಾದ ಮಾಡಿ ಅಧಿಕಾರಿಗಳನ್ನು ಕರೆಸಿ ಜಿಲ್ಲಾಧಿಕಾರಿಗಳನ್ನ ಅಲ್ಲಿ ಎಕರೆಗೆ 12.5 ಕೋಟಿ ರೂಪಾಯಿನ 10 ವರ್ಷದ ಹಿಂದೆ ಫಿಕ್ಸ್ ಮಾಡಿದ್ರು. ಎಕರೆಗೆ 12.5 ಕೋಟಿ ಅಂದರೆ 938-48 ಕೋಟಿ ಹಣ ಕಟ್ಟಬೇಕು 70 ಎಕರೆಗೆ ಅಂತಕ್ಕಂಥ ಸಚಿವ ಸಂಪುಟದ ನಿರ್ಧಾರ. ಆ ನಿರ್ಧಾರಕ್ಕೆ ಈ ಉಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಈಗಿನ ನಿವೃತ್ತ ನ್ಯಾಯಾಧೀಶರೇ ಆ ಸಚಿವ ಸಂಪುಟ ತೆಗೆದುಕೊಂಡಂಥ ನಿರ್ಧಾರ ಸರಿ ಇದೆ ಅಂತಕ್ಕಂಥ ತೀರ್ಪು ಬಂದಿದೆ. ಈಗ ಆ ತೀರ್ಪನ್ನು ಕೊಟ್ಟಂಥ ನಿವೃತ್ತ ನ್ಯಾಯಾಧೀಶರನ್ನೇ ಅದೇ ವ್ಯಕ್ತಿಯನ್ನೇ ಈಗ ಈ ಒಂದು ಡೀಟೇಲ್ ರಿಪೋರ್ಟ್ ಕೊಡಿ ಅದರ ಬಗ್ಗೆ ಅಂತಕ್ಕಂಥ ಒಂದು ಟೌನ್ಶಿಪ್ನ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ನಾವೇನು ಮಾಡಬೇಕು ಅಂತ ಇದ್ದೇವೆ ಅಂತೇನು ಹೇಳಿದ್ದಾರಲ್ಲ, ದೊಡ್ಡ ದೊಡ್ಡ ಉದ್ಯಾನವನಗಳು, ದೊಡ್ಡ ದೊಡ್ಡ ರಸ್ತೆಗಳು ಇದೆಲ್ಲ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಕೊಂಡಿದ್ದಾರೆ, ಅವರ ಧ್ವನಿಯಲ್ಲೇ ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿ ಇಡೀ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಇದು ಕ್ರೀಡಾಂಗಣಗಳು, ಆಸ್ಪತ್ರೆ, ದೊಡ್ಡ ರಸ್ತೆಗಳು, ಏನ ಸೆಂಟ್ರ್ಗಳು ಇದೆಲ್ಲ ಹೇಳಿದ್ದಾರೆ. ಎಷ್ಟು ಜನ ಬಿಡದಿ ಹತ್ರ ನಮಗೆ ಲ್ಯಾಂಡ್ ಕೊಡಿ ಅಂತ ಅರ್ಜಿ ಹಾಕಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥವ್ರು. ಇಲ್ಲಿವರೆಗೂ ಬಿಡದಿ ಹತ್ರ ನಮಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಭೂಮಿ ಕೊಡಿ ಅಂತ ಯಾರೋ ಅರ್ಜಿ ಹಾಕಿದ್ದಾರೆ ಅನ್ನೋದು ನನ್ನ ಹತ್ರ ಅಂತೂ ಮಾಹಿತಿ ಇಲ್ಲ.
ಈಗ ಅವತ್ತು ತೆಗೆದುಕೊಂಡದ ಸಚಿವ ಸಂಪುಟದ ನಿರ್ಧಾರ 900 ಕೋಟಿ ಕಟ್ಟಲಿಕ್ಕೆ ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಥರ, ಅದು ಸರ್ಕಾರದ ಖರಾಬ್ ಭೂಮಿಗೆ. ಈಗ ರೈತರಿಗೆ ಇವರು ಘೋಷಣೆ ಮಾಡಿದ್ದಾರೆ, ಮೊದಲು 2 ಕೋಟಿ ಅಂದರು, ಈಗ 3 ಕೋಟಿ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ 3 ಕೋಟಿ ಅಂತ ಗೊತ್ತಿಲ್ಲ. ಜನಕ್ಕೆ ಯಾವ ರೀತಿ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಕ್ಕಂಥ. ಈಗ ಅವತ್ತು 12 ಕೋಟಿ ಸರ್ಕಾರ ನಿಗದಿ ಮಾಡಿದ್ದು ಸರಿ ಇದೆ ಅಂತ ತೀರ್ಪು ಕೊಟ್ಟಿರ್ತಕ್ಕಂಥ ಈಗಿನ ಆ ಒಂದು ಸಮಿತಿಯ ಒಂದು ಮುಖಂಡತ್ವ ಏನು ಕೊಟ್ಟಿದ್ದಾರೆ, ಆ ಸಮಿತಿಗೆ ಹೆಡ್ ಮಾಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ಈಗ ಅವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವತ್ತು 12 ಕೋಟಿಗೆ ತೀರ್ಪೇನು ಬಂದಿದೆ ಇವರೇ ಕೊಟ್ಟಿದ್ದಾರೆ. ಈಗ ರೈತರಿಗೆ 2 ಕೋಟಿ ಕೊಡೋದು ಸೂಕ್ತವ? 12 ಕೋಟಿ ಕೊಡಬೇಕಲ್ಲ. ಈಗ ಅವತ್ತು 10 ವರ್ಷದಿಂದ ಆಗಿರೋದು, ಈಗ ಎಷ್ಟು ಕೊಡಬೇಕಾಗಿದ್ದಾರೆ? ಅದೇ ನ್ಯಾಯಾಧೀಶನೇ ಈಗ ನಿವೃತ್ತಿಯನ್ನು ಹೊಂದಿದ್ದಾರೆ, ಅವ್ರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಈಗ ನಾನು ಆ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಿಗೆ ಈಗ ಆಗಿದ್ರೆ ನೀವು ಅಲ್ಲಿ ಹೋಗಿ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಅವತ್ತು 12 ಕೋಟಿ ಫಿಕ್ಸ್ ಮಾಡಿದವರು, ಒಪ್ಪಿಗೆ ಕೊಟ್ಟವರು ನ್ಯಾಯಾಲಯದಲ್ಲಿ. ಏಕೆಂದರೆ ನಾನು ಅವರ ತೀರ್ಪಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಸರ್ಕಾರದ ನಿಗದಿ ಮಾಡಿದಂಥ 12 ಕೋಟಿ ಏನಿದೆ ಎಕರೆಗೆ 10 ವರ್ಷದಿಂದ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಅದೇ ನ್ಯಾಯಾಧೀಶರು ನಿವೃತ್ತಿ ಹೊಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಈಗ ಆ ಒಂದು ಬಿಡದಿಯ ಅಕ್ವೈರ್ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇನ್ನು ಸರ್ಕಾರ ಹೊರಟಿದೆ. ಈಗ ರೇಟ್ ಏನು ಫಿಕ್ಸ್ ಮಾಡ್ತಾರೆ? 10 ವರ್ಷ ಆಗಿದೆ. ರೈತರಿಗೆ ಎಷ್ಟು ಕೊಡ್ತೀರಿ? ಆ ಸಮಿತಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ.